ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ನಾವು ವಾಸ್ತು ರೀತಿ ಪ್ರಕಾರ, ವಾಸ್ತುಶಾಸ್ತ್ರದ ಪ್ರಕಾರ ನಾವು ದಿಕ್ಕುಗಳ ಬಲ, ಉಪದಿಕ್ಕುಗಳ ಬಲ ಎಲ್ಲವನ್ನು ಸಾಮಾನ್ಯವಾಗಿ ತಿಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ದಿನನಿತ್ಯ ವ್ಯವಹಾರಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅನುಮಾನ ಕಾಡ್ತಾ ಇರುತ್ತೆ. ನಾವು ಪೂರ್ವ ಅಂದರೆ ಭಾಳ ಸಂತೋಷ ಪಡ್ತೀವಿ, ಉತ್ತರ ಅಂದರೆ ಅಯ್ಯೋ ಭಾಳ ಅದೇ ಪಶ್ಚಿಮ ಅಂದಾಗ ಒಂದು ಸ್ವಲ್ಪ 50%. ಆದರೆ ದಕ್ಷಿಣಕ್ಕೆ ಬಂದಾಗ, ದಕ್ಷಿಣದ ವಿಷಯ ಬಂದಾಗ ಒಂಚೂರು ಹೆದರಿಕೆ, ಭಯ, ಅನುಮಾನ ಮೂಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ದಕ್ಷಿಣದ ದಿಕ್ಕಿನ ಮನೆ, ದಕ್ಷಿಣ ದಿಕ್ಕಿನ ಒಂದು ಸೈಟು, ದಕ್ಷಿಣ ದಿಕ್ಕಿನ ರೋಡು, ದಕ್ಷಿಣ ದಿಕ್ಕಿನ ಬಾಗಿಲು ಇವೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಸಾಕಷ್ಟು ಶುಭ ಫಲಗಳು ಕೂಡ ದಕ್ಷಿಣದ ಕಡೆ ಇದೆ. ಯಾಕೆ ಅಂತ ಹೇಳಿದ್ರೆ ಜನ್ಮನಾಮದ ಪ್ರಕಾರ, ಜನ್ಮ ನಕ್ಷತ್ರದ ಪ್ರಕಾರ ನಾವು ಇದನ್ನೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಕೆಲವು ನಕ್ಷತ್ರಗಳಿಗೆ ಇದು ತುಂಬ ಅದ್ಭುತವಾದ ಒಂದು ದಿಕ್ಕು ಕೂಡ ಆಗಿರುತ್ತೆ. ಆ ಕೆಲವು ನಕ್ಷತ್ರಗಳು ಯಾವುದು? ಇವತ್ತಿನ ದಿವಸ ಏನಾಗುತ್ತೆ, ನಾವು ಜನ್ಮ ನಕ್ಷತ್ರದ ಪ್ರಕಾರ ನೋಡೋಕೆ ಹೋದಾಗ ಮೃಗಶಿರ ನಕ್ಷತ್ರ, ಹಾಗೆಯೇ ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ. ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದವರಾಗ್ಬೋದು. ಇನ್ನು ಆರ್ದ್ರ ನಕ್ಷತ್ರದ ಮತ್ತು ಪುನರ್ವಸು ನಕ್ಷತ್ರದ 1, 2, 3ನೇ ಪಾದದವ್ರಿಗೆ ಭಾಳಷ್ಟು ಅದ್ಭುತವಾದ ದಿಕ್ಕು ಅಂದರೆ ಅದು ದಕ್ಷಿಣದ ದಿಕ್ಕು. ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ. ಇದನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಈ ನಕ್ಷತ್ರಗಳವ್ರಿಗೆ ನಾವೇನು ಮಾಡ್ತೀವಿ, ಮೇಷರಾಶಿನ ಹೋಗು ಪೂರ್ವಕ್ಕೆ ಕಟ್ಕೊ ಹೋಗು, ಅದು ತಪ್ಪು. ಮೇಷರಾಶಿಯಲ್ಲಿ ಅಶ್ವಿನಿ, ಭರಣಿ, ಕೃತಿಕ. ಈ ಅಶ್ವಿನಿ, ಭರಣಿ, ಕೃತಿಕದಲ್ಲಿ 3ಕ್ಕೂ ಸಹ ಮೇಷರಾಶಿಗೆ ಅಥವಾ ಪೂರ್ವದ ದಿಕ್ಕು 3 ನಕ್ಷತ್ರಗಳಿಗೆ ಬರೋದೇ ಇಲ್ಲ. ಅದರಲ್ಲಿ ಒಂದಕ್ಕೆ ಬರುತ್ತೆ, ಒಂದಕ್ಕೆ ಬರಲ್ಲ. ಹಾಗಾಗಿ ಈಗ ದಕ್ಷಿಣ ದಿಕ್ಕು ನೋಡೋದಾಗ ಎಲ್ಲರಿಗೂ ಬಂದರೂ ಕೂಡ ಹೆಚ್ಚು ಬಲ ಬರ್ತಕ್ಕಂಥದ್ದೇ ಈ ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರಗಳಿಗೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದರ ಜೊತೆಗೆ ಉತ್ತರಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದ ಇವರಿಗೆ, ಹಾಗೆ ಶ್ರವಣ, ಧನಿಷ್ಠ 1 ಮತ್ತು 2ನೇ ಪಾದ ಇವರಿಗೆ ಬರುತ್ತೆ. ಆದರೆ ನಾವು ಮನೆ ಕಟ್ಟುವಾಗ ಮನೆಯ ಯಜಮಾನ, ಸಂಪಾದನೆ ಮಾಡ್ತಕ್ಕಂಥ ಯಜಮಾನನಿಗಿಂತ ಮನೆಯಲ್ಲಿ ಆ ಒಟ್ಟು ಕುಟುಂಬದಲ್ಲಿರ್ತಕ್ಕಂಥ ತಂದೆ ಅಂತ ಏನು ಕರಿತೀವಿ, ಅವರ ಜನ್ಮನಾಮಕ್ಕೆ ಕೂಡ ನಾವು ನೋಡ್ಬೋದು. ಕೆಲವರಿಗೆ ನಕ್ಷತ್ರಗಳೆಲ್ಲ ಗೊಂದಲ ಅಂದಾಗ ಮನೆಯ ಯಜಮಾನನ ಜನ್ಮನಾಮದ ಬಲಕ್ಕೆ, ಜನ್ಮನಾಮ ನಕ್ಷತ್ರಕ್ಕೆ ನಾವೀಗ ಅವ್ರ ಹೆಸರು ಮಂಜುನಾಥ ಅಂತಿದ್ದಾಗ ಅದು ನಾವೇನು ಮಾಡ್ತೀವಿ, ತಕ್ಷಣ ಮಖ ನಕ್ಷತ್ರ ಸಿಂಹ ರಾಶಿ ತಗೊಳ್ತೀವಿ. ಆ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ದಿಕ್ಕನ್ನು ನಾವೆಲ್ಲ ಒಂದು ಕಡೆ ಪರಿಗಣನೆಗೆ ತೊಗೊಂಡ್ರೆ ತುಂಬ ಒಳ್ಳೆಯದು. ದಕ್ಷಿಣಕ್ಕೆ ಈ ನಕ್ಷತ್ರಗಳವರು ಬಾಗಿಲಿಡೋಕ್ಕೆ ಇಟ್ಟಿಲ್ಲ, ನಿಮ್ಮದು ಆಲ್ರೆಡಿ ಪೂರ್ವದ ಬಾಗಿಲಿದೆ. ಆಗೇನು ಮಾಡ್ತೀರಾ, ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರದ ಅಟ್ಲೀಸ್ಟು ಆ ದಕ್ಷಿಣದ ಕಡೆ ಒಂದು ಕಿಟಕಿಯನ್ನು, ಒಂದು ವಿಂಡೋ ಇಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಎಷ್ಟೋ ಪಾಲು ದಕ್ಷಿಣದ ದಿಕ್ಕು ಕೂಡ ಶುಭ ಆಗಿದೆ. ಕಟ್ಟಿರೋರು, ಕಟ್ತಾ ಇರೋರು, ಕಟ್ಟಬೇಕು ಅನ್ನೋರು ಗೊಂದಲಕ್ಕೆ ಒಳಗಾಗೋದು ಬೇಡ. ಎಲ್ಲವೂ ಕೂಡ ದೈವಾಧೀನ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.